ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ ಇಲ್ಲಿ ಇದು ಆಲೂಗಡ್ಡೆ ಸ್ನ್ಯಾಕ್ಸ್. ಜಿಟಿ ಜಿಟಿ ಮಳೆ ಬರುವಾಗದು ತುಂಬಾ ಚೆನ್ನಾಗಿರುತ್ತೆ. ಚಹಾ ಕಾಫಿ ಒಟ್ಟಿಗೆ ಸಾಯಂಕಾಲ ತಿನ್ನಲಿಕ್ಕೆ, ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ ಒಟ್ಟಿಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಆಲೂಗಡ್ಡೆ ಸ್ನ್ಯಾಕ್ಸ್ ಮಾಡಲಿಕ್ಕೆ ಈ ಥರ ಸಣ್ಣದಾಗಿ 2 ಆಲೂಗಡ್ಡೆನ ಕಟ್ ಮಾಡಿದ್ದೀನಿ. ಅದಕ್ಕೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ನಾನಿಲ್ಲಿ ಬ್ಲ್ಯಾಕ್ ಕಲರು ಪೆಪ್ಪರನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಾಳುಮೆಣಸು ಪೌಡರು, ನಿಮಗೆ ಕಾಳುಮೆಣಸು ಪೌಡರ್ ಇಲ್ಲ ಅಂದರೆ ವೈಟ್ ಕಾಳುಮೆಣಸು ಪೌಡರನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಚಾಟ್ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನಿಮಗೆ ಕಡಲೆ ಹಿಟ್ಟು ಬೇಕಾದ್ರೂ ಹಾಕ್ಕೊಳ್ಳಿ, ಮೈದಾ ಹಿಟ್ಟು ಬೇಕಾದ್ರೂ ಹಾಕ್ಕೊಳ್ಳಿ. ಇಲ್ಲಿ ನಾನೀಗ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇದನ್ನೀಗ ಇದಕ್ಕೆ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಮೈದಾ ಹಿಟ್ಟು ಕಮ್ಮಿ ಅನಿಸಿದರೆ ಇನ್ನೊಂದು ಚೂರು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ಥರ ನಾನು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಈ ಥರ ನೀರನ್ನು ಹಾಕ್ಕೊಳ್ಳಿ. ನೋಡಿ ಇದಕ್ಕೆ ಜಾಸ್ತಿ ಹಿಟ್ಟು ಆಗಬಾರ್ದು, ಹಿಟ್ಟಾದರೆ ಅಷ್ಟು ಸ್ನ್ಯಾಕ್ಸ ಚೆನ್ನಾಗಿ ಬರಲ್ಲ. ನೋಡಿ ಇಷ್ಟಾದರೆ ಸಾಕು. ನೋಡಿ ಇದನ್ನೀಗ ಸೈಡ್ ಎತ್ತಿಟ್ಕೊಂಡು ಎಣ್ಣೆ ಕಾಯಲಿಕ್ಕೆ ಇಡ್ತೇನೆ. ನೋಡಿ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ, ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ. ಇಲ್ಲಿ ಏನು ನಾನು ರೆಡಿ ಮಾಡಿಟ್ಟಿರೋವಂಥದ್ದು ನೋಡಿ, ಎಷ್ಟು ಬೇಕು ನಮಗೆ ಇಷ್ಟು ತಗೊಂಡು ಹಾಕೋದು. ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಈ ಮಳೆ ಬರುವಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ನ್ಯಾಕ್ಸು ಸಖತ್ತಾಗಿರುತ್ತೆ. ಈ ಥರ ಆಲೂಗಡ್ಡೆ ಸ್ನ್ಯಾಕ್ಸ ನೀವು ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಇಲ್ಲಿ 1-2 ನಿಮಿಷ ತಿರುಗಿಸಬಾರ್ದು. ನೋಡಿ ಇಲ್ಲಿ ಈ ಥರ ಇವನ್ನ ಎಲ್ಲವನ್ನು ನಾವು ತಿರುಗಿಸಿ ಹಾಕ್ಕೊಳ್ಳಿ. ಈ ಸೈಡು ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ಲ, ಅದಕ್ಕಾಗಿ ಮಳೆ ಬರುವಾಗ ಜಿಟಿ ಜಿಟಿ ಮಳೆ ಬರುತ್ತಾ ಇರ್ತದಲ್ಲ, ಆವಾಗ ಚಹಾ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದೊಂಥರ ಸ್ನ್ಯಾಕ್ಸ್. ನೋಡಿ ಈಗ ಈ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಇಲ್ಲಿ ಈಗ ಇವು ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ತಗೊಂಡ್ಬಿಡ್ತೇನೆ. ನೋಡಿ ಈ ಥರ ಟಿಶ್ಯೂ ಪೇಪರ್ ಮೇಲೆ ತಗೊಳ್ಳಿ, ಎಣ್ಣೆ ಎಲ್ಲ ಬಸ್ಕೊಂಡು ಹೋಗುತ್ತೆ. ನೋಡಿ ನೋಡಿ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಡಿ ಆದವು ಫ್ರೆಂಡ್ಸ. ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಆಲೂಗಡ್ಡೆ ಸ್ನ್ಯಾಕ್ಸ್ ಸಖತ್ತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಗರಿ ಗರಿ ಅಂತೂ ಸೌಂಡ್ ನೋಡಿ. ನೀವು ಚಹಾ ಕಾಫಿ ಒಟ್ಟಿಗೆ ತಿನ್ಬೋದು, ಇಲ್ಲ ಅಂದರೆ ಟೊಮೆಟೊ ಸಾಸ್ ಒಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.